Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಎಷ್ಟು ಸೀಟ್ ಬರ್ತದೆ ಸರ್ ಎಂಪಿ ಸರ್ ರಾಜಕಾರಣಕ್ಕೆ ಎಷ್ಟು ಬರ್ತದೆ ಸರ್ ಎಂಪಿ 4ನೇ ತಾರೀಕು ಸಂಜೆ ಮುಂದೆ ಹೇಳ್ತೇನೆ ಯಾವ್ದ್ರಿ ನೋಡ್ರಿ ನಾ ಹೇಳ್ತೇನೆ ಕೇಳ್ರಿ ನಾನು ಪ್ರಚಾರ ಮಾಡೀನಿ ನಾ ಇಡೀ ಕರ್ನಾಟಕದ BJP ಒಳಗೆ ಹೈಯೆಸ್ಟ್ ರಾಜ್ಯದಾಗ ನಾ ಪ್ರಚಾರ ಮಾಡಿದವ ನನಗೆ ವಿಶ್ವಾಸ ಇದೆ ಹೆಚ್ಚಿನ ಸೀಟನ್ನು ನಾವು ಗೆಲ್ತೀವಿ. ಆದರೆ ಇಷ್ಟೇ ಅಂತ ಹೇಳಿ ನಾವು ಜ್ಯೋತಿಷ್ ಹೇಳಿ ಒಂದು ಗಿಳಿ ಇಟ್ಕೊಂಡು ಬರ್ತಿದ್ದೇನೆ ಹೇಳಿದ್ರೆ ಅದೇನೋ ಜ್ಯೋತಿಷ್ ಹೇಳಕ್ಕೆ ಆಗೋದಿಲ್ಲ. ಈಗ ಮತದಾನ ಮುಗಿದು ಹೋಗಿದೆ. ಮತದಾನ ಮುಗಿದ ಮ್ಯಾಗ ನಾ ಹೇಳೋದ್ರಾಗ ಆಗ್ತಿಲ್ಲ. ಮತದಾನಕ್ಕಿಂತ ಮುಂಚೆ ಕೇಳಿದ್ರೆ ಹೇಳ್ತಿದ್ದೆ ಎಷ್ಟು ಬರ್ತಾವೆ. ಮತ್ತೆ ಎಲ್ಲರೂ ಹೇಳಬೇಕಾಗ್ತದಲ್ರಿ. 28 ಬರೀ 26 ಬರ್ತಂದ್ರೆ ಇನ್ನು 2 ಮಂದಿ ಸೀಟ್ ಹಾಕ್ತಾರೆ ಅವರು. ನಮ್ದು ಯಾಕೆ ಹೆಸರು ತಗೊಳ್ಳಿ. ಅದಕ್ಕೆ 28 ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಇನ್ನೂ ಕಠಿಣ ಕ್ರಮದ ಮೂಡ್ನಲ್ಲೇ ಇದೆ ಅಂತ ಒಂದು ಮಾತು. ಅದು ಕಠಿಣ ಕ್ರಮ ಅದು ಇದು ಆಗೈತ್ರಿ. ಅದು ರಿಸರ್ವ್ ಮಾಡಿ ನಾವು ಈಗ ಹೋರಾಟ ಮಾಡಬೇಕು. ಅದನ್ನು ನಾವು ಈಗ ಸ್ಟಾರ್ಟ್ ಮಾಡಿವಲ್ರಿ. ಈಗ ನೋಡ್ರಿ ಈಗ ಬರೇ ಇದೆ ಇಷ್ಟಕ್ಕೇ ರಾಜೀನಾಮೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ನಿನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿ ನಾಗೇಂದ್ರನ್ನ ಬಲಿಪೂಸಿ ಕೊಡ್ಬೇಕು ಮಾಡಿಬಿಡೋದು. ಅವ್ರ ರಾಜೀನಾಮೆ ತೊಗೊಂಡ್ಬಿಟ್ರೆ ಮುಗಿದೋಯ್ತು. ಯಾಕಂದ್ರೆ ಈಶ್ವರಪ್ಪನವ್ರದ್ದು ಬರೀ ಒಬ್ಬ ಗುತ್ತಿಗೆದಾರ ಅಲ್ಲಿ ಬೆಳಗಾವಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡೆ. ಅಷ್ಟಕ್ಕೇ ಅವ್ರು ಬಿಡಲಿಲ್ಲ, ರಾಜೀನಾಮೆ ತೊಗೊಂಡ್ರು. ಈಗ ಕೇವಲ ನಾವು ಅವ್ರನ್ನ ಅಟ್ಟೆ ರಾಜೀನಾಮೆ ಕೇಳೋದಿಲ್ಲ. CBI ತನಿಖೆ ಆಗಬೇಕು. CBI ತನಿಖೆಯಲ್ಲಿ ಯಾರು ಅದಾರೋ, ಮುಖ್ಯಮಂತ್ರಿ ಅದಾರೋ, ಉಪಮುಖ್ಯಮಂತ್ರಿ ಅದಾರೋ, ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಇದೆಯೋ ಪ್ರತಿಯೊಬ್ಬರ ಮೇಲೂ ಆಕ್ಷನ್ ಆಗಬೇಕು. ಯಾಕಂದ್ರೆ ಒಂದು ಅಕೌಂಟ್ ನಾನು ರೊಕ್ಕ ಹೋಗೋದಂದ್ರೆ ಹಂಗೆ ಹೋಗೋದಿಲ್ಲ. ಅಲ್ಲಿ ಯಾರು ಸಿಗ್ನೇಟರಿ ಯಾರು ಇರ್ತಾರೆ? IAS ಅಧಿಕಾರಿಗಳು ಇರ್ತಾರೆ. ಮತ್ತು ಅದೆಲ್ಲ ಆಗ್ಲಾರ್ದು ಒಬ್ಬನ ಬಲಿ ತೊಗೊಂಡ್ರೆ ಅದು ಅಲ್ಲ. ನಮ್ಮ ಡಿಮಾಂಡ್ ಇರೋದು CBI ಆದ್ಮೇಲೆ ಯಾರು ರಾಜೀನಾಮೆ ಕೊಡ್ಬೇಕು, ಮನೆಗೆ ಹೋಗ್ಬೇಕು, ಅದು ತಾನೇ ನಿರ್ಣಯ ಆಗ್ತದೆ. ನಾಗೇಂದ್ರ ಅವರು ರಾಜೀನಾಮೆ ಹೊರತು ಈಗ ನಿಮ್ಮಲ್ಲೇ ಒಂದು ಸ್ಪಷ್ಟ ನಿರ್ಧಾರ ಇಲ್ವಾ ಅಂತ? ನಾಗೇಂದ್ರ ರಾಜೀನಾಮೆ ಬೇಕಾ, CBI ಕೊಡಬೇಕಾ? ಇದೇ ಮೊದಲಿಂದ 1 ಪಾಯಿಂಟ್ ನೋಡ್ರಿ, ರಾಜೀನಾಮೆ ನಾಗೇಂದ್ರ ಕೊಡಬೇಕು, ನೈತಿಕತೆ ಹೊಣೆ ಹೊತ್ತು. ಯಾಕಂದ್ರೆ ಅವ್ರ ಮಿನಿಸ್ಟ್ರ್ ಆ ಇಲಾಖೆ ಅದು ನಾವು ಕೇಳೋದು, ನಾವು ಡಿಮಾಂಡ್ ಮಾಡಕತ್ತಿದ್ದು ಅದು ಅಂತೂ ನಾಗೇಂದ್ರ ಅವ್ರ ಜವಾಬ್ದಾರಿ ಐತೆ ಇಲ್ಲೇ ಇಲ್ಲ ಅನ್ನೋದಿಲ್ಲ. ಆದರೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಇದು ಸಮಗ್ರ ತನಿಖೆ ಆಗಬೇಕು. 187 ಕೋಟಿ ರೂಪಾಯಿ ಹಣ ಯಾರ್ಯಾರ ಸಂದ ಆಯಿತು, ಎಲ್ಲಿ ಹೋಯ್ತು ನೋಡ್ರಿ. ಪಾಪ ಇವತ್ತು SC ST ಕಾರ್ಪೊರೇಷನ್ದಾಗ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಅವರ ಬೋರ್ವೆಲ್ ಆಗಲಿ, ಅವ್ರಿಗೆ ಒಂದು ಕಿರಾಣಿ ಅಂಗಡಿ ಮಾಡಲಿ, ಒಂದು ಟೆಂಪೋ ತಗೊಳ್ಳಿ, ಒಂದು ವಾಹನ ತಗೊಳ್ಳಿ, ಮನೆ ನಿರ್ಮಾಣ ಆಗಲಿ, ಏನೇನೋ ಆ ಜನಾಂಗದ ಅಭಿವೃದ್ಧಿಗಾಗಿ ಹಣ ತಿತ್ತಿರೋದ್ರೆ ಏನೋ ನೀವು ಏನು ನೈತಿಕತೆ ನಿಮ್ಗೆ SC ST ಬಗ್ಗೆ ಮಾತಾಡ್ಲಿಕ್ಕೆ? ಈಗ ದೊರೆಯುತ್ತಲ್ಲ ಪ್ರಿಯಾಂಕಾ ಖರ್ಗೆ ಅವರು ST ಜನಾಂಗದ 187 ಕೋಟಿ ರೂಪಾಯಿ ಇದಾವಲ್ಲ, ಇಡೀ ಗುತ್ತಿಗೆ ಇಡೋದಲ್ಲ. ನಾನೇ ಒಂದು SC ST ಜನಾಂಗದ ನಾಯಕ ಅಂತ ನಾನೇ ಅಂತೇಳಿ ಈಗ ಮಾತಾಡ್ರಿ ಪ್ರಿಯಾಂಕಾ ಖರ್ಗೆ ಅವರ. ನೀವು ಮಾತಾಡಿರಲ್ಲ ಈಗ 187 ಕೋಟಿ. ಹೌದು, ಇದು ಅನ್ಯಾಯ ಆಗಿದೆ. ನಮ್ಮ ದಲಿತ ಸಮಾಜಕ್ಕೆ, ನಮ್ಮ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ನ್ಯಾಯಯುತವಾಗಿ ಆ ಬಡವರಿಗೆ ಹೋಗ್ಬೇಕಾಗಿದ್ದ ಹಣ ಇದಾಗಿದೆ. ಅದಕ್ಕೆ ನಾನು ಇದನ್ನ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳ್ರಿ. ಒಮ್ಮೆ ಗಟ್ಟಿ ನಾ ಹೆಂಗೆ ಮಾತಾಡ್ತೀನಿ ಗಟ್ಟಿ ಮಾತಾಡ್ರಿ. ನಿಮ್ಮ ನಂತರ ಮಂತ್ರಿ ತಾಕತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ಗೆ. ಯಾಕಂದ್ರೆ ನಿಮ್ಮ ಪಿತಾಶ್ರೀ ಅವರು ರಾಷ್ಟ್ರೀಯ ಅಧ್ಯಕ್ಷರದಾರೆ. ಏನು ಹಂಚಬಾರ್ದು ಖರೆ ಅಂದ್ರೆ. ನನಗೆ ಅಂತ ಅವಕಾಶ ಇದ್ರೆ ನಾ CM ರಾಜೀನಾಮೆ ಕೇಳಿಬಿಡ್ತಿದ್ದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.